ಯಾವುದೂ ಇಲ್ಲ ಈ ಪ್ರಪಂಚದಲ್ಲಿ. ಅವರು ಚೈನಾ ದೇಶದವ್ರು ಹೇಳೋ ಹೊತ್ತಿಗೆ ಉದಾಸೀನ ಮಾಡಿದ ಟ್ರಂಪು ಅಂತ ಅಂದ ಹಿಂಗ್ ಕೈಯ ಏನಾಯ್ತೆ 53,000 ಜನ ಸತ್ತಾರೆ. ಏನು ಲಾಕ್ಡೌನ್ ಮಾಡಿದ್ರು ಒಬ್ರು ಸಾಯ್ತಿರ್ಲಿಲ್ಲ. ಇವತ್ತು ಆಮೇಲೆ ಸ್ಪೇನ್ ದೇಶದವರು ಸೇರ್ಬಾರ್ದು ಜನ ಅಂದ್ರೆ ವಿಶ್ವ ಮಹಿಳಾ ಸಮ್ಮೇಳನ ಮಾಡಿದ 1.5 ಲಕ್ಷ ಜನ ಸೇರಿಸಿ ಎಷ್ಟು ಜನ 23,000 ಜನ ಸತ್ತಾರೆ. ಆಮೇಲೆ ಇಟಾಲಿಯರು ಫುಟ್ಬಾಲ್ ರಜಾ ಕೊಟ್ಟರು, ಎಲ್ಲ ಹೋಗಿ ಬಾರ್ಗಳಲ್ಲಿ ಮಜಾ ಮಾಡಿ ಅಂದ್ರು. ಲಾಕ್ಡೌನ್ ಮಾಡಲಿಲ್ಲ, ಅವ್ರು ಎಷ್ಟು ಜನ ಸತ್ತಾರೆ. ಲಾಕ್ಡೌನ್ ಮಾಡಿರೋದ್ರಿಂದ ನಮ್ಮ ಇಂಡಿಯಾದಲ್ಲಿ ಇವತ್ತು 1000 ಮೇಲೆ ಹತ್ತಿಲ್ಲ, ಸ್ವಲ್ಪ ಕಂಟ್ರೋಲಲ್ಲಿ ಇದೆ. ಇದು ಸ್ವಲ್ಪ ಹಂಗೆ ಇದು ಪ್ರೂವ್ ಆಗಿದೆ. ಲಾಕ್ಡೌನ್ ಮಾಡೋದ್ರಿಂದ ಇದನ್ನ ಕಂಟ್ರೋಲ್ ಮಾಡಬಹುದು ಅಂತ ಪ್ರೂವ್ ಆದ್ಮೇಲೆ ನಾವು ಅದು ಮಾಡ್ಬೇಕಾ, ಬಸ್ ಬಿಡಿಸ್ಬಿಡ್ಬೇಕಾ, ಟ್ರೈನ್ ಬಿಟ್ಬಿಟ್ಟು ಏರೋಪ್ಲೇನ್ ಬಿಡಿಸಿ ಎಲ್ಲ ನಾಳೆ ಬೆಳಿಗ್ಗೆ ಬಂದ್ಬಿಡ್ಲಿ. ಇಲ್ಲಿಗೆಲ್ಲ ಏನಾಗುತ್ತೆ 1 ತಿಂಗಳು 2 ತಿಂಗಳು ಏನಾಗಿರೋದು ನಿಮ್ಗೆ ಏನಾದ್ರೆ ಅಕ್ಕಿ ಕೊಡ್ತಾವ್ರ ಸರ್ಕಾರದವರು, ನಾವ್ ಇದೆ ಅಂತ ಕೊಡ್ತಾ ಇದೀವಿ. ಇನ್ನೂ ಸಾಧ್ಯ ಇದ್ರೆ ಏನಾದ್ರು ಸಹಾಯ ಆಗುತ್ತೆ. ಹೊರಗಡೆ ಕೆಲಸ ಆಮೇಲೆ 2 ತಿಂಗಳು ಒಂದೇ ಸಾರಿ ದುಡ್ದಾಕಿವತ್ತೆ, ಹೋಗಿ ಡಬ್ಬಲ್ ಗುಂಡಿ ಹಾಕಿ ಯಾರು ಬೇಡ ಅನ್ನೋದಿಲ್ಲ. ಆದ್ರಿಂದ ಈಗ ಈ ಸರ್ಕಾರ ಏನ್ ನಿರ್ಧಾರ ತಗೊಂಡಿದೆ ಅದಕ್ಕೆ ಇರೋದು ರೈತರ ಕೆಲಸ. ರೈತರ ಕೆಲಸಕ್ಕೆ ಏನ್ ತೊಂದ್ರೆ ಇಲ್ಲ, ನಿಮ್ಗೆ ಬೇಳೆ ಬೀಜಕ್ಕೆ ತೊಂದ್ರೆ ಇಲ್ಲ, ಗೊಬ್ಬರಕ್ಕೆ ತೊಂದ್ರೆ ಇಲ್ಲ. ರೈತರ ಕೆಲಸ ಮಾಡ್ಕೊಳ್ಳಿ, ಊಟ ಮಾಡಿ ಮಲ್ಮೇಲೆ ಕೇಳಿ, ಎಲ್ಲ ಸಿಕ್ಕುತ್ತೆ. ಗೊಬ್ಬರ ಇಲ್ಲೇ ಸೊಸೈಟಿ ಬರುತ್ತೆ, ನೀವೇನು ಯೋಚನೆ ಮಾಡ್ಬಿಡಿ, ಅದೆಲ್ಲ ಇಲ್ಲಿ ಸಪ್ಲೈ ಮಾಡಿಸ್ತೀವಿ. ಈಗ ಮೊನ್ನೆ 10 ಕೆಜಿ ಅಕ್ಕಿ ಕೊಟ್ಟರೆ, ಈಗ 1ನೇ ತಾರೀಕು ಎಲ್ಲ ಬಂದವ ಅಕ್ಕಿ ಬಂದವೆ. 10 ಕೆಜಿ ಅಕ್ಕಿ ಕೊಡ್ತಾರೆ, ಮನೆಗೆ 50 ಕೆಜಿ 60 ಕೆಜಿ ಅಕ್ಕಿ ಸಿಗ್ತವೆ. ಹಚ್ಗಟ್ಟೆ ದೋಸೆ ಬಿಟ್ಕೊಂಡು ಇಡ್ಲಿ ಮಾಡ್ಕೊಂಡು ಅನ್ನ ಮಾಡ್ಕೊಂಡು ಉಣ್ಣ ಕಲ್ತ ಅಲ್ಲೋ ತಿನ್ನಿ ಇಲ್ಲೋ ತಿನ್ನಿ ಹೇಳೋಣ. ಸೊಸೈಟಿಗೂ ಏನಿದ್ರು ಕೊಡ್ತಾನ, ಬೀಜ ಕೊಡ್ತಾನ, ಎಲ್ಲ ಕೊಡ್ತಾನ, ಗೊಬ್ಬರ